ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಜ್ಞಾನೇಶ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಲ್ಲಿ 12ನೇ ತರಗತಿ ಪಾಸಾದ ಪುರುಷರು ಮತ್ತು ಮಹಿಳೆಯರಿಗೆ ವೇಕೆನ್ಸಿಗಳು ಅಂದರೆ ಜಾಬ್ಗಳು ಖಾಲಿ ಇದೆ. ಸೊ ಎಷ್ಟೋ ಜನಕ್ಕೆ ಇನ್ಫಾರ್ಮೇಷನ್ ಗೊತ್ತಿಲ್ಲದಿದ್ದವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಿರೋ ಎಲ್ಲ ವಿವರಗಳನ್ನು ಮಾಹಿತಿಗಳನ್ನು ಸರಳವಾಗಿ ನೀಡ್ತೀನಿ. ಏನಂತ ಅಂದರೆ ವಯಸ್ಸಿನ ಮಿತಿ, ಅರ್ಜಿ ಶುಲ್ಕ, ಆಮೇಲೆ ವಯೋಮಿತಿ ಸಡಿಲಿಕೆ ಇದೇನೋ ಇಲ್ವೋ, ಮತ್ತು ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾರೆ ಪ್ರತಿಯೊಂದನ್ನು ಕೂಡ ವಿಡಿಯೋದಲ್ಲಿ ತುಂಬ ಸರಳವಾಗಿ ಹೇಳ್ತೀನಿ. ಸೊ ದಯವಿಟ್ಟು ಕೊನೆವರೆಗೂ ನೋಡಿ. ಕೊನೆಯಲ್ಲಿ ತುಂಬ ಇಂಪಾರ್ಟೆಂಟ್ ಕೆಲವೊಂದು ವಿಷಯಗಳನ್ನ ಹೇಳೋದಿದೆ. ಹಾಗಂತ ಲಾಸ್ಟಿಗೆ ಡೈರೆಕ್ಟಾಗಿ ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಫಸ್ಟಿಂದನೇ ನೋಡಬೇಕು, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರು ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಏನಕ್ಕಂತ ಅಂದರೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಆಗಲಿ, ಸ್ಕಾಲರ್ಶಿಪ್ ಅಪ್ಡೇಟ್ ಆಗಲಿ, ಹಾಗೂ ಸರ್ಕಾರಿ ಇನ್ನಿತರ ಸೇವೆಗಳಾಗಲಿ ಎಲ್ಲಗಳನ್ನೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲದೆ ಬೆಲ್ ನೋಟಿಫಿಕೇಷನ್ನ ಕೂಡ ಕ್ಲಿಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಒಂದು ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಇಲಾಖೆ ಹೆಸರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್. ಹುದ್ದೆಗಳ ಸಂಖ್ಯೆ 44 ಹುದ್ದೆಗಳು. ಹುದ್ದೆಗಳ ಹೆಸರು ಜೂನಿಯರ್ ಅಸಿಸ್ಟೆಂಟ್ ಮತ್ತು ಸಹಾಯಕ. ಉದ್ಯೋಗ ಸ್ಥಳ ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಾಗಿರುತ್ತೆ. ಕರ್ನಾಟಕದ ಹುದ್ದೆ ಆಗಿರುತ್ತೆ. ಅರ್ಜಿಯನ್ನು ಆನ್ಲೈನಲ್ಲಿ ಹಾಕೋದಾಗಿರುತ್ತೆ. ಆಮೇಲೆ ಹುದ್ದೆಗಳ ವಿವರ ನೋಡ್ತಾ ಬಂದರೆ, ಜೂನಿಯರ್ ಪ್ರೋಗ್ರಾಮರ್ ಗುಂಪು ಬಿ 5, ಜೂನಿಯರ್ ಇಂಜಿನಿಯರ್ ಸಿವಿಲ್ ಗುಂಪು ಬಿ 1, ಸಹಾಯಕ ಗ್ರಂಥಪಾಲಕ ಗುಂಪು ಸಿ 1, ಸಹಾಯಕರು ಗುಂಪು ಸಿ 12, ಕಿರಿಯ ಸಹಾಯಕ ಗುಂಪು ಸಿ 25 ಹುದ್ದೆಗಳನ್ನ ಕರೆದಿದ್ದಾರೆ. ಸೊ ನೀವು ಈ ಹುದ್ದೆಗಳನ್ನ ನೋಡ್ಕೊಳ್ಬೋದು. ಇದು ಹುದ್ದೆಗಳ ವರ್ಗೀಕರಣ ಆಗಿರುತ್ತೆ. ವಯಸ್ಸಿನ ಮಿತಿಯನ್ನು ನೋಡ್ತಾ ಬಂದರೆ ಏಪ್ರಿಲ್ 25, 2024 ಕನಿಷ್ಠ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಗರಿಷ್ಠ 35 ವರ್ಷ ಮೀರಿರಬಾರ್ದು. ಎಷ್ಟೋ ಜನ ಕೇಳ್ತಾರೆ 35 ವರ್ಷ ಮೀರಿದವ್ರಿಗೆ ಹಾಕ್ಲಿಕ್ಕೆ ಬರಲ್ವ ಅಂತ. ಅವ್ರಿಗೂ ಕೂಡ ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ, ಅವರು ಕೂಡ ಹಾಕ್ಬೋದು. ವಯೋಮಿತಿ ಸಡಿಲಿಕೆ ನೋಡ್ತಾ ಬಂದರೆ SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ, ಕ್ಯಾಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಅರ್ಜಿ ಶುಲ್ಕವನ್ನು ನೋಡ್ತಾ ಬಂದರೆ SC ST ಕ್ಯಾಟಗರಿ 1 PW ಅಭ್ಯರ್ಥಿಗಳಿಗೆ 500, ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳಿಗೆ 750 ರೂಪಾಯಿ ಕೊಟ್ಟಿರ್ತಾರೆ. ಇದು ಪೋಸ್ಟ್ ಆಫೀಸ್ ಮೂಲಕ ನೀವು ಪೇ ಮಾಡೋದಾಗಿರುತ್ತೆ. ನೆಕ್ಸ್ಟ್ ನಾವು ಶೈಕ್ಷಣಿಕ ಅರ್ಹತೆ ನೋಡ್ತಾ ಬಂದರೆ ಜೂನಿಯರ್ ಪ್ರೋಗ್ರಾಮರ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಪದವಿ ಆಗಿರಬೇಕು. ಸಹಾಯಕ ಇಂಜಿನಿಯರಿಗೂ ಕೂಡ ಸಿವಿಲ್ ಇಂಜಿನಿಯರಿಂಗ್ ಪದವಿ ಆಗಿರಬೇಕು. ಸಹಾಯಕ ಗ್ರಂಥಪಾಲಕರಿಗೆ ಇದು ಪದವಿ ಮತ್ತು ಸ್ನಾತಕೋತ್ತರ ಆಗಿರಬೇಕು. ಸಹಾಯಕರಿಗೆ ಪದವಿ ಮತ್ತು ಜೂನಿಯರ್ ಅಸಿಸ್ಟೆಂಟ್ 12th ಪಾಸ್ ಆಗಿದ್ದರೆ ಸಾಕು. ಆಯ್ಕೆ ವಿಧಾನ ನೋಡ್ತಾ ಬಂದರೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ. ಆಮೇಲೆ ಪ್ರಮುಖ ದಿನಾಂಕಗಳು ನೋಡ್ತಾ ಬಂದರೆ ಅರ್ಜಿಗಳು 26 ಮಾರ್ಚಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಯಾರು ಅರ್ಜಿಗಳನ್ನು ಇಲ್ಲಿವರೆಗೂ ಕೂಡ ಸಲ್ಲಿಸಿಲ್ಲ ಅವರು ದಯವಿಟ್ಟು ಅರ್ಜಿಗಳನ್ನು ಸಲ್ಲಿಸಿ. ಇದೇ 2 ಡೇಸ್ ಆಯಿತು ಸ್ಟಾರ್ಟ್ ಆಗಿದೆ ಅರ್ಜಿಗಳು. ಸೊ ಅರ್ಜಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. KE ವೆಬ್ಸೈಟಲ್ಲಿ ಹೋಗಿ ಅಪ್ಲಿಕೇಶನ್ಗಳನ್ನು ಹಾಕೋದಿರುತ್ತೆ. ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. 12th ಪಾಸ್ ಆದವರು ಕೂಡ ಸಹಾಯಕ ಹುದ್ದೆಗಳಿಗೆ, ನೀವು ಅಸಿಸ್ಟೆಂಟ್ ಸಹಾಯಕ ಹುದ್ದೆಗಳಿಗೆ ಅಪ್ಲಿಕೇಶನ್ಗಳನ್ನು ಹಾಕಬಹುದು. ಕೇವಲ ಹೈ ಎಜುಕೇಷನ್ ಆದವರು ಅಷ್ಟೇ ನಮಗಿಲ್ಲ ಅಂತ ಅನ್ಬೋದು. ಇಲ್ಲ, ಸೆಕೆಂಡ್ PUC ಪಾಸ್ ಆದವ್ರಿಗೂ ಕೂಡ ಅಪ್ಲಿಕೇಶನ್ಗಳನ್ನು ಹಾಕಬಹುದು. ಸೊ ನನ್ನ ಚಾನಲ್ನಲ್ಲಿ ಎಲ್ಲ ವಿಡಿಯೋಗಳು ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಮಾಡಿರ್ತೀನಿ. ಸೊ ಅದನ್ನು ನೀವು ಪ್ರತಿದಿನ ನೋಡೋಕ್ಕೋಸ್ಕರ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿದವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋಗಳ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.